ಇವತ್ತು ನೋಡೋಣ ಹೇಗೊಂದು ಪರ್ಫೆಕ್ಷನಿಸ್ಟಿಗೆ ಅವಳ ಕೆಲಸ ಪರ್ಫೆಕ್ಟ್ ಆಗಿ ಮಾಡೋ ಹುಚ್ಚು ಅವಳು ಪರ್ಫೆಕ್ಟ್ ದುರ್ಗತಿಗೆ ಕಾರಣ ಆಯ್ತು ಅಂತ. ಅವಳು ಕಲ್ ಮೇಲೆ ಬೀಳೋ ಪ್ರತಿಯೊಂದು ಹೊಡೆತ ಪರ್ಫೆಕ್ಟ್ ಆಂಗಲ್ ಮತ್ತೆ ಪರ್ಫೆಕ್ಟ್ ಫೋರ್ಸ್ ಇಂದ ಹೊಡೆಯೋಕೆ ನೋಡ್ತಿದ್ಲು. ಸ್ವಲ್ಪನೂ ಹೆಚ್ಚು ಕಡಿಮೆ ಸಹಿಸ್ಲಿಲ್ಲ. ಅವಳು ತನ್ನ ಪರ್ಫೆಕ್ಟ್ ಮಾಸ್ಟರ್ ಪೀಸ್ ಮಾಡಲಿಕ್ಕೆ ದಿನ ರಾತ್ರಿ ಒಂದ್ ಮಾಡಿ ಪ್ಲ್ಯಾನಿಂಗ್ ಮೇಲೆ ಪ್ಲ್ಯಾನಿಂಗ್ ಮಾಡ್ತಾನೆ ಇರ್ತಿದ್ಲು. ಆದರೆ ಎಷ್ಟೇ ಪ್ರಯತ್ನ ಪಟ್ರೂ ಅವಳಿಗೆ ತನ್ನ ಗುರಿ ಮುಟ್ಲಿಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ಆ ಹತಾಶೆ ಈಗ ಅವಳ ಮುಖದ ಮೇಲೆ ಕಾಣಿಸ್ಲಿಕ್ಕೆ ಶುರುವಾಗಿತ್ತು. ಅವಳಿಗೇನು ಗೊತ್ತಿತ್ತು ಅವಳ ಹತಾಶೆ ಬೇರೆಯವ್ರ ಯಶಸ್ಸಾಗ್ಬೋದು ಅಂತ. ಹಾಯ್ ಗಾಯ್ಸ್, ನನ್ನ ಹೆಸರು ರಮ್ಯಾ ಮತ್ತು ನೀವು ನೋಡ್ತಾ ಇದ್ದೀರಾ ಮಿಷನ್ ಮಾಸ್ಟ್ರಿ. ನಮ್ಮಲ್ಲಿ ಸುಮಾರು ಜನ ಆ ಸ್ಕಲ್ಪ್ಟರ್ ಥರ ಇರ್ಬೋದು. ನಾವು ಏನೇ ಆರ್ಟ್ ವರ್ಕ್ ಮಾಡಬೇಕಾದ್ರೂ ಅದರ ಎಂಡ್ ರಿಸಲ್ಟ್ ಪರ್ಫೆಕ್ಟ್ ಆಗಿರೋದು ನಮಗೆ ತುಂಬ ಮುಖ್ಯ ಅನ್ನಿಸ್ಬೋದು. ಆದರೆ ಇದು ರಿಯಲಿಸ್ಟಿಕ್ಲಿ ಸಾಧ್ಯ ಆಗಲ್ಲ ತಾನೆ. ಓವರ್ ಟೈಮ್ ಈ ಪರ್ಫೆಕ್ಷನಿಸಮ್ನ ಹುಚ್ಚು ನಮಗೆ ಬೆಟರ್ ಆರ್ಟಿಸ್ಟ್ ಆಗೋದ್ರಿಂದ ತಡೆಯುತ್ತೆ. ನನ್ನ ಕೇಸ್ನಲ್ಲಿ ಯೂಶ್ವಲಿ ನನಗೆ ಡ್ರಾ ಮಾಡಲಿಕ್ಕೆ ಜಾಸ್ತಿ ಸ್ಟೋರಿ ಐಡಿಯಾಸ್ ಹೊಳಿದೇ ಹೋದಾಗ ನನ್ನಲ್ಲಿರೋ ಪರ್ಫೆಕ್ಷನಿಸ್ಟ್ ತನ್ನ ತಾಂಡವ ಶುರು ಹಚ್ಕೋತಾಳೆ. ಯಾಕಂದರೆ ಆಗ ನಾನು ಕ್ರಿಯೇಟಿವಿಟಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಕಮ್ಮಿ ಅವಕಾಶ ಸಿಗುತ್ತೆ. ಅದಕ್ಕೆ ನಾನು ಏನೇ ಡ್ರಾ ಮಾಡ್ತೀನೋ ಅದು ಪರ್ಫೆಕ್ಟ್ ಆಗಿರಬೇಕು ಅಂತ ಅನಿಸುತ್ತೆ. ಆ ಥಿಂಕಿಂಗಿಂದ ಆಚೆ ಬರೋದಕ್ಕೆ ನನಗೆ ತುಂಬ ಐಡಿಯಾಸ್ ಜನರೇಟ್ ಮಾಡೋದನ್ನು ಕಲಿಬೇಕಾಯಿತು. ಮತ್ತು ಯಾವುದಾದ್ರೂ ಒಂದು ಐಡಿಯಾ ಮೇಲೆ ಫೋಕಸ್ ಮಾಡೋಕ್ಕಿಂತ ಮುಂಚೆ ಬೇರೆ ಬೇರೆ ಐಡಿಯಾಸನ್ನು ಕ್ವಿಕ್ಲಿ ಎಕ್ಸ್ಪ್ಲೋರ್ ಮಾಡೋದನ್ನು ಕೂಡ ಕಲಿಬೇಕಾಯಿತು. ಮತ್ತು ಈ ವಿಡಿಯೋದಲ್ಲಿ ನಿಮಗೂ ಅದನ್ನು ಮಾಡ್ಲಿಕ್ಕೆ ಹೆಲ್ಪ್ ಆಗೋ 4 ಟಿಪ್ಸ್ ಶೇರ್ ಮಾಡ್ತಾ ಇದ್ದೀನಿ. ನಾನು ಹಿಂದಿನ ವಿಡಿಯೋಸ್ನಲ್ಲಿ ಲೂಸ್ ಆಗಿ ಡ್ರಾಯಿಂಗ್ ಮಾಡೋದ್ರಿಂದ ನಮ್ಮ ಆರ್ಟ್ ವರ್ಕ್ಗೆ ಹೇಗೆ ಲಾಭ ಆಗುತ್ತೆ ಅಂತ ನಾನು ಹೇಳಿದ್ದೆ. ಅದು ನಿಮ್ಮ ಐಡಿಯಾಸನ್ನು ಟೆಸ್ಟ್ ಮಾಡ್ಲಿಕ್ಕೆ ಕೂಡ ಉಪಯೋಗ ಆಗುತ್ತೆ. ನಮ್ಮ ಐಡಿಯಾಸ್ ನಮ್ಮ ತಲೆಯಲ್ಲಿ ಅದ್ಭುತವಾಗಿರ್ಬೋದು, ಆದರೆ ಡ್ರಾ ಮಾಡಿದಾಗ ಅದನ್ನ ಕಸದ ತೊಟ್ಟಿಗೆ ಹಾಕೋ ಮನ್ಸು ಬರ್ಬೋದು. ಅದಕ್ಕೆ ಲೂಸ್ ಆಗಿ ಡ್ರಾ ಮಾಡೋದ್ರಿಂದ ನಿಮ್ಮ ಟೈಮ್ ಮತ್ತೆ ಎಫರ್ಟನ್ನು ಉಳಿಸ್ಕೊಂಡು ಬೇರೆ ಬೇರೆ ಐಡಿಯಾಸನ್ನು ಬೇಗ ಎಕ್ಸ್ಪ್ಲೋರ್ ಕೂಡ ಮಾಡ್ಬೋದು. ಕ್ಯಾರೆಕ್ಟರ್ಸ್ ಡ್ರಾ ಮಾಡುವಾಗ ಸ್ಟಿಕ್ ಫಿಗರ್ಸ್ ಯೂಸ್ ಮಾಡಿ ಲೂಸ್ ಡ್ರಾಯಿಂಗ್ಸ್ ಮಾಡ್ಬೋದು. ಅಥವಾ ಕಾಂಪೋಸಿಷನ್ಸ್ ಟ್ರೈ ಮಾಡುವಾಗ ಕಟ್ಔಟ್ ಶೇಪ್ಸ್ ತಗೊಂಡು ಬೇರೆ ಬೇರೆ ಆಪ್ಷನ್ಸ್ ಟ್ರೈ ಮಾಡ್ಬೋದು. ಮತ್ತೆ ಪೇಂಟಿಂಗ್ ಮಾಡುವಾಗ ರಫ್ ಕಲರ್ ಬ್ಲಾಬ್ಸ್ ಹಾಕಿ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ನೀವು ಯಾವಾಗ್ಲಾದ್ರೂ ಬಟ್ಟೆ ಖರೀದಿಸ್ಲಿಕ್ಕೆ ಹೋದಾಗ ಮ್ಯಾನಿಕಿನ್ ಮೇಲೆ ಹಾಕಿರೋ ಎಲ್ಲ ಬಟ್ಟೆನೂ ತಗೊಂಡು ಟ್ರೈ ಮಾಡೋದು ಕಮ್ಮಿನೇ ತಾನೆ. ಅದ್ರ ಮೇಲಿಂದ ಒಂದು ಟಾಪ್ ತಗೊಬೋದು, ಟ್ರೌಸರ್ಸ್ ಮತ್ತೊಂದ್ ಕಡೆಯಿಂದ, ಮತ್ ಇನ್ನೊಂದ್ ಕಡೆ 2 ತಾಸು ಬಾರ್ಗೇನ್ ಮಾಡಿ ತಗೊಂಡಿರೋ ಸ್ಕಾರ್ಫ್ ಹಾಕೊಂಡು ನಿಮ್ದೇ ಒಂದು ಯುನೀಕ್ ಲುಕ್ ಕ್ರಿಯೇಟ್ ಮಾಡ್ತೀರೇನು. ಅದೇ ತರ ನಿಮ್ ಐಡಿಯಾ ಬೆಸ್ಟ್ ಮತ್ತೆ ಯುನೀಕ್ ವರ್ಷನ್ ಕಂಡು ಹಿಡಿಬೇಕು ಅಂದ್ರೆ ಅದರಿಂದ ರಿಲೇಟೆಡ್ ಎಲ್ಲಾನು ಬರ್ಕೊಳ್ಳಿ. ಅದ್ರಲ್ಲಿ ಬರೋ ಕ್ಯಾರೆಕ್ಟರ್ಸ್, ಅವ್ರ ಪರ್ಸನಾಲಿಟೀಸ್, ಮೂಡ್ಸ್, ಬೇರೆ ಬೇರೆ ಸಿಚುವೇಶನ್ಸ್, ಆ ಸಿಚುವೇಶನ್ಗೆ ಕ್ಯಾರೆಕ್ಟರ್ಸ್ ಅಂಡ್ ರಿಯಾಕ್ಷನ್ಸ್ ಎಲ್ಲದು. ಅದಾದ್ಮೇಲೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಲಿಕ್ಕೆ ಶುರು ಮಾಡಿ. ಇದರಿಂದ ನಿಮ್ ಐಡಿಯಾ ಪರ್ಫೆಕ್ಟ್ ಆಗಿರ್ಬೇಕು ಅನ್ನೋ ಪ್ರೆಷರು ಕಮ್ಮಿ ಆಗುತ್ತೆ. ಮತ್ತೆ ಹೂ ನೋಸ್, ನೀವು ಮುಂಚೆ ಯೋಚನೆ ಮಾಡೋದ್ಕಿಂತನೂ ಒಳ್ಳೆ ಐಡಿಯಾ ಹೊಳಿಬಹುದು. ಒಳ್ಳೆ ಐಡಿಯಾಸ್ ಬರ್ದೇ ಹೋದಾಗ ಮತ್ತೊಂದು ಹೆಲ್ಪ್ಫುಲ್ ಎಕ್ಸಸೈಸ್ ಏನಂದ್ರೆ, ಯಾವ ಕಾಂಟೆಕ್ಸ್ಟ್ ನಲ್ಲಿ ನಿಮ್ ಕ್ಯಾರೆಕ್ಟರ್ಸ್ ಅವ್ರ ಆಕ್ಷನ್ಸ್ ಮಾಡ್ತಾ ಇದ್ದಾರೋ ಅದಕ್ಕೆ ಸ್ವಲ್ಪ ತರಲೆ ಟ್ವಿಸ್ಟ್ ಕೊಡ್ಲಿಕ್ಕೆ ನೋಡಿ. ಅದರಿಂದ ನಿಮ್ ಸ್ಟೋರಿ ಇನ್ನೂ ಫನಿ ಆಗ್ಬೋದು ಅಥವಾ ಒಂದು ಯುನೀಕ್ ಆಂಗಲ್ ಸಿಗ್ಬೋದು. ನೀವೇನಾದ್ರೂ ಒಂದಿನ ಲಾಟ್ರಿನಲ್ಲಿ 1 ಕೋಟಿ ರೂಪಾಯಿ ಗೆದ್ರಿ ಅಂತ ಅನ್ಕೊಳ್ಳಿ. ಅದನ್ನ ನೀವು ನಿಮ್ ಫ್ರೆಂಡ್ಸ್ಗೆ ಹೋಗಿ ಹೇಳಿದ್ರೆ ಇಮ್ಯಾಜಿನ್ ಮಾಡ್ಬೋದಲ್ವಾ ಹೇಗೆ ಅವರೆಲ್ಲರೂ ಅದೇ ಸಿಚುವೇಶನ್ಗೆ ಡಿಫ್ರೆಂಟ್ ರಿಯಾಕ್ಷನ್ಸ್ ಕೊಡ್ಬೋದು ಅಂತ. ಅವ್ರು ಕೊಡೋ ರಿಯಾಕ್ಷನ್ಸ್ ಅವ್ರ ಪರ್ಸನಾಲಿಟಿ ಮತ್ತೆ ಯೋಚನೆ ಮಾಡೋ ಸ್ಟೈಲ್ ಇಂದ ಬರುತ್ತೆ ತಾನೆ. ಹಾಗೆ ನಮ್ ಡ್ರಾಯಿಂಗ್ಸ್ ಇನ್ ಬೇರೆ ಬೇರೆ ಸ್ಟೈಲ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೋಸ್ಕರ ವಿಡಿಯೋ ರೆಫರೆನ್ಸಸ್ ಅನ್ನ ಯೂಸ್ ಮಾಡಿ. ಅದ್ರಲ್ಲಿ ನೀವು ನೋಡ್ಲಿಕ್ಕೆ ಸಿಗುತ್ತೆ ಹೇಗೆ ಒಂದೇ ಸಿಚುವೇಶನ್ಗೆ ಬೇರೆ ಬೇರೆ ಜನ ಅಥವಾ ಕ್ಯಾರೆಕ್ಟರ್ಸ್ ಡಿಫ್ರೆಂಟ್ ಆಗಿ ರಿಯಾಕ್ಟ್ ಮಾಡ್ತಾರೆ ಅಂತ. ಮತ್ತು ನ್ಯಾಚುರಲ್ ಎಕ್ಸ್ಪ್ರೆಷನ್ಸ್ ಅಥವಾ ಪೋಸಸ್ ಡ್ರಾ ಮಾಡಬೇಕಾದ್ರೂ ಕೂಡ ಸ್ಟಿಲ್ ಇಮೇಜಸ್ಗಿಂತ ಜಾಸ್ತಿ ವಿಡಿಯೋ ರೆಫರೆನ್ಸಸ್ ನಿಮಗೆ ಉಪಯೋಗ ಬರುತ್ತೆ. ಇಲ್ಲಿ ತನಕ ಹೇಳಿರೋ ಎಲ್ಲ ಐಡಿಯಾಸನ್ನು ಅಪ್ಲೈ ಮಾಡಿ ಐಡಿಯಾ ಮಷೀನ್ ಆದ್ಮೇಲೂ ಇಂಪರ್ಫೆಕ್ಟ್ ಡ್ರಾಯಿಂಗ್ಸ್ ಮಾಡೋದಕ್ಕೆ ಭಯ ಆಗುತ್ತಾ? ಹಾಗಿದ್ರೆ ಒಂದೇ ರಸ್ತೆ ಉಳಿದಿದೆ. ಎದೆ ಬಾರಿಸಿ ಅದನ್ನ ಎದುರಿಸಿ. ನಿಮ್ಮ ಅಡ್ಡ ವಕ್ರ ಡ್ರಾಯಿಂಗ್ಸ್, ತಲೆಯಲ್ಲಿರೋ ಎಲ್ಲ ಕೊಳತಿರೋ ಐಡಿಯಾಸನ್ನು ಹೊರಗೆ ಹಾರಲಿಕ್ಬಿಡಿ. ನನ್ನ ತಲೆ ಕೆಟ್ಟೋಗಿಲ್ಲ. ಇದರಿಂದ ನಿಮಗೆ ಮಾಡಬೇಕು ಅಂತಿರೋ ಡ್ರಾಯಿಂಗ್ ರಿಲೇಟೆಡ್ ಏನೇನು ಬ್ಯಾಡ್ ಐಡಿಯಾಸ್ ಇದೆಯೋ ಅದೆಲ್ಲ ಹೊರಗೆ ಬರುತ್ತೆ. ಮತ್ತು
ಅದ್ರ ತದ್ವಿರುದ್ಧ ಐಡಿಯಾನ ಯೂಸ್ ಮಾಡಿದ್ರೆ ನಿಮ್ಮ ಸ್ಟೋರಿ ಬೆಟರ್ ಆಗೋ ಚಾನ್ಸಸ್ ಇರ್ಬೋದು. ಅಥವಾ ಕೆಲವೊಂದು ಐಡಿಯಾಸಿಂದ ಚಿಕ್ಕ ಪುಟ್ಟ ಭಾಗ ತಗೊಂಡು ಅದನ್ನು ನಿಮ್ಮ ಡ್ರಾಯಿಂಗ್ಸ್ನಲ್ಲಿ ಯೂಸ್ ಮಾಡ್ಬೋದು. ಮತ್ತು ಇಂಪರ್ಫೆಕ್ಟ್ ಡ್ರಾಯಿಂಗ್ಸ್ ಮಾಡೋದ್ರಿಂದ ಪ್ರಪಂಚ ನಿಮ್ಮ ತಲೆ ಮೇಲೆ ಬೀಳಲ್ಲ ಅಂತ ಗೊತ್ತಾಗಿ ನಿಮ್ಮ ಭಯನೂ ಕಮ್ಮಿ ಆಗ್ತಾ ಹೋಗ್ಬೋದು. ಕೆಲವೊಂದು ಕಂಪ್ನೀಸ್, ಅದರಲ್ಲಿ ಯೂಟ್ಯೂಬ್ ಕೂಡ ಬರುತ್ತೆ, ತಮ್ಮ ಪ್ರಾಡಕ್ಟ್ಸ್ ಅಥವಾ ಸರ್ವಿಸಸನ್ನು ರಿಲೀಸ್ ಮಾಡೋಕ್ಕಿಂತ ಮುಂಚೆ ಅದನ್ನು ಪರ್ಫೆಕ್ಟ್ ಮಾಡಬೇಕು ಅಂತ ಹಠ ಹಿಡ್ಕೊಂಡು ಕೂತಿದ್ರೆ ಇವತ್ತು ನೀವು ಬಹುಶಃ ಈ ವಿಡಿಯೋ ನೋಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನಮ್ಮ ಸ್ಟೋರೀಸ್ ಮತ್ತು ಐಡಿಯಾಸನ್ನು ನಮ್ಮ ಕೈಲಾದಷ್ಟು ಚೆನ್ನಾಗಿ ಮಾಡಲಿಕ್ಕೆ 100% ಪ್ರಯತ್ನ ಮಾಡಬೇಕು. ಆದರೆ ಈ ಪ್ರಯತ್ನ ಮಾಡ್ತಾ ಮಾಡ್ತಾ ಈ ಐಡಿಯಾಸ್ ಬರೀ ನಮ್ಮ ತಲೆಯಲ್ಲಿ ಉಳ್ಕೊಂಡಿರಬಾರ್ದು. ಯಾವುದಾದ್ರೂ ಡ್ರಾಯಿಂಗ್ ಅಥವಾ ಸ್ಟೋರಿನ ಪರ್ಫೆಕ್ಟಾಗಿ ಕ್ರಿಯೇಟ್ ಮಾಡೋ ಪ್ರೆಷರ್ ನಮ್ಮ ಮೇಲಿಂದ ಕಮ್ಮಿ ಆದಾಗ ನಾವು ಅದನ್ನು ಮಾಡೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಮತ್ತು ಅದರಿಂದ ನಮ್ಮ ಆರ್ಟಿಸ್ಟಿಕ್ ಗ್ರೋತ್ ಕೂಡ ಬೇಗ ಆಗುತ್ತೆ. ಹಾಗಿದ್ರೆ ನಿಮ್ಗೆ ಡ್ರಾಯಿಂಗ್ಸ್ ಮತ್ತು ಅದ್ರ ಜೊತೆ ಆಗಿರೋ ಆರ್ಟಿಸ್ಟಿಕ್ ಗ್ರೋತನ್ನು ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ಯಾಗ್ ಮಾಡಿ ತೋರಿಸಿ. ನಾನು ನೋಡಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಸಿಗುತ್ತೆ. ಮತ್ತು ಪರ್ಫೆಕ್ಷನಿಸಮ್ನಿಂದ ಆಗೋ ಭಯದ ಜೊತೆ ಡೀಲ್ ಮಾಡಲಿಕ್ಕೆ ನಿಮ್ದೇನಾದರೂ ಟಿಪ್ಸ್ ಇದ್ರೆ ಕೆಳಗೆ ಕಾಮೆಂಟ್ಸ್ನಲ್ಲಿ ಹೇಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.